ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಮಿಂದ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ವೇರಿಯಂ ವಾಟರ್ನ ಹೇಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿಡಬೇಕು ಅಂತ ನೋಡ್ಕೊಂಬರೋಣ. ನೀವೀಗ ನೋಡ್ತಾ ಇರೋ ಅಕ್ವೇರಿಯಂ ಥರ ಕ್ರಿಸ್ಟಲ್ ಕ್ಲಿಯರ್ ವಾಟ್ರು ನಿಮ್ಮ ಅಕ್ವೇರಿಯಮಲ್ಲೂ ಬೇಕಾ? ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮ್ಮ ಈಗಿರೋ ಅಕ್ವೇರಿಯಂ ಫಿಲ್ಟರ್ನೇ ಬಳಸ್ಕೊಂಡು ಈ ರೀತಿ ಕಾಣೋ ಹಾಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡಿ. ನನ್ನ ಪಕ್ಕದಲ್ಲಿರೋ ಅಕ್ವೇರಿಯಂ ಥರ ನಿಮ್ಮ ಅಕ್ವೇರಿಯಂ ವಾಟ್ರೂ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕಾ? ನಿಮ್ಮ ಅಕ್ವೇರಿಯಮಲ್ಲಿ ಏನು ಬಳಸಿದ್ರೆ ಈ ಥರ ಕ್ರಿಸ್ಟಲ್ ಕ್ಲಿಯರ್ ವಾಟ್ರು ಆಗ್ಬೋದು ಅಂತ ನೋಡೋಣ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಥರ ಇಂಟರ್ನಲ್ ಫಿಲ್ಟ್ರ್ ಯೂಸ್ ಮಾಡ್ತಾ ಇರ್ತಾರೆ. ಈ ಇಂಟರ್ನಲ್ ಫಿಲ್ಟ್ರನ್ನ ಹೇಗೆ ಅಪ್ಗ್ರೇಡ್ ಮಾಡೋದು ಅಂತ ಇವಾಗ ನೋಡ್ಬೋದು. ಈ ರೀತಿ ಇದರಲ್ಲಿ ನೀವು ಸ್ಪಾಂಜ್ ಹಾಕಿರ್ತೀರ. ಈ ಸ್ಪಾಂಜ್ನ ಅರ್ಧ ಕಟ್ ಮಾಡಿ ನೋಡಿ, ಈ ರೀತಿ ಸೆರಾಮಿಕ್ ರಿಂಗ್ಸ್ನ ಇದರೊಳಗಡೆ ಹಾಕಿ ಆನಂತರ ಈ ಸ್ಪಾಂಜ್ನ ಹಾಕಿ ನೀವು ಫಿಕ್ಸ್ ಮಾಡಿದ್ರೆ ಇದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಇದರಲ್ಲಿ ಉಳಿಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮುಂದಿನ ಇನ್ನೊಂದು ಆಪ್ಷನ್ ಇದೆ ನೋಡಿ. ಇದೇ ಥರ ಸೆರಾಮಿಕ್ ರಿಂಗ್ಸಲ್ಲಿ ಹೈ ಪೋರಸ್ದು ಇದು ಬರುತ್ತೆ ನೋಡಿ, ಹೈ ಪೋರಸ್ ಸೆರಾಮಿಕ್ ರಿಂಗ್ಸ್, ಇದನ್ನು ಕೂಡ ಯೂಸ್ ಮಾಡ್ಬೋದು. ಮುಂದಿನ ಬಯೋಮೀಡಿಯಾ ನೋಡಿದ್ರೆ ಎಲ್ಲ ಮಿಕ್ಸ್ಚರ್ ಇರೋ ಈ ಬಯೋಮೀಡಿಯಾ. ಈ ಮೀಡಿಯಲ್ಲಿ ನೋಡಿದ್ರೆ ಸೆರಾಮಿಕ್ ರಿಂಗ್ಸು, ಸೆರಾಮಿಕ್ ಬಯೋಬಾಲ್ಸು ಮತ್ತು ಪ್ಲಾಸ್ಟಿಕ್ ಬಯೋಬಾಲ್ಸು, ಇದನ್ನು ಕೂಡ ನೀವು ಇಂಟರ್ನಲ್ ಫಿಲ್ಟ್ರು ಅಥವಾ ಟಾಪ್ ಫಿಲ್ಟ್ರು ಅಥವಾ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟ್ರಿಗೆ ಬಳಸ್ಬೋದು. ಈ ರೀತಿಯಾದ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟ್ರ್ ಇದ್ದರೂ ಕೂಡ ಇದು ನಾನು ಚಿಕ್ಕದು ತೋರಿಸ್ತಾ ಇದ್ದೀನಿ. ಇದು ಎಷ್ಟೇ ದೊಡ್ಡದಿದ್ರೂ ಇವಾಗ ತೋರಿಸಿರೋಂಥ ಮೀಡಿಯಾಗಳನ್ನ ನೀವು ಇದರಲ್ಲಿ ಹಾಕಿ ಅಪ್ಗ್ರೇಡ್ ಮಾಡ್ಬೋದು. ಬರೀ ಸ್ಪಾಂಜ್ ಹಾಕೋದ್ರಿಂದ ಜಾಸ್ತಿ ನಿಮಗೆ ಕ್ಲಾರಿಟಿ ಬರೋದಿಲ್ಲ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋ ಬಯೋಮೀಡಿಯಾ ಪ್ರೀಮಿಯಂ ಕ್ವಾಲಿಟಿದು. ಇದು ನಿಮಗೆ ಲೈಫ್ ಟೈಮ್ ನೀವು ಇದು ಯಾವುದೇ ರೀತಿ ಚೇಂಜ್ ಮಾಡೋ ಅಗತ್ಯ ಇರಲ್ಲ. ನೋಡಿ, ಇದು ಈ ರೀತಿ ಕಾಣಿಸುತ್ತೆ ನಿಮಗೆ. ಇದನ್ನು ನೀವು ಮೇಲೆ ಟಾಪ್ ಫಿಲ್ಟ್ರಿಗಾಗಲಿ ಅಥವಾ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟ್ರಿಗಾಗಲಿ ಅಥವಾ ನೀವು ಈ ಥರ ಇಂಟರ್ನಲ್ ಫಿಲ್ಟ್ರಿಗಾಗಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ನು ನಿಮ್ಮ ದೊಡ್ಡ ಸಮ್ ಫಿಲ್ಟರ್ಸ್ ಇದ್ದರೆ ಈ ರೀತಿ ಬ್ಲಾಕ್ಸ್ಗಳನ್ನ, ಸೆರಾಮಿಕ್ ಬ್ಲಾಕ್ಸ್ ಇದು ಈ ರೀತಿ ಹಾಲೋ ಇರುತ್ತೆ ಒಳಗಡೆ. ಈ ಥರನ ಮೀಡಿಯಾನ ನೀವು ಜಾಸ್ತಿ ಯೂಸ್ ಮಾಡಿದ್ರೆ ನಿಮ್ಮ ವಾಟರು ಫುಲ್ ಕ್ರಿಸ್ಟಲ್ ಕ್ಲಿಯರ್ ಇರುತ್ತೆ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ಬರೀ ನೀವು ಸ್ಪಾಂಜ್ ಹಾಕೋದ್ರಿಂದ ಕ್ಲಾರಿಟಿ ಖಂಡಿತ ಬರೋದಿಲ್ಲ. ಈ ಥರ ಎಲ್ಲ ನೀವು ಮೀಡಿಯಾ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ಅಕ್ವೇರಿಯಂ ವಾಟರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇರುತ್ತೆ. ಇದು ಪ್ಲಾಸ್ಟಿಕ್ ಬಯೋಬಾಲ್. ಇದು ಈ ರೀತಿ ಕೂಡ ನೀವು ನಿಮ್ಮ ಅಕ್ವೇರಿಯಂ ಫಿಲ್ಟರ್ಗಳಲ್ಲಿ ಕ್ಯಾನ್ಸ್ಟರ್ ಫಿಲ್ಟರ್ಸು ಇಲ್ಲ ಟಾಪ್ ಫಿಲ್ಟರ್ಸು ಈ ರೀತಿ ನೀವು ಪ್ಲಾಸ್ಟಿಕ್ ಮೀಡಿಯಾನ ಯೂಸ್ ಮಾಡ್ಬೋದು. ಬಯೋಮೀಡಿಯಾ ಜೊತೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡೋದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟು ನಿಮ್ಮ ಅಕ್ವೇರಿಯಮಲ್ಲಿ ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ ಈ ಥರ ಮೈಕ್ರೋಲೈಫ್ ಅಂತ ಸಿಗುತ್ತೆ. ಈ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಇದು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ನಾನು ಮಾಡ್ತಾಯಿಲ್ಲ. ಈ ರೀತಿ ನೀವು ಲಿಕ್ವಿಡ್ಗಳನ್ನ ನೀವು ಹತ್ತಿರದ ಅಕ್ವೇರಿಯಂ ಸ್ಟೋರ್ಗಳಲ್ಲಿ ಸಿಗುತ್ತೆ, ಅವ್ರಿಗೆ ಕೇಳಿದ್ರೆ ನೀವು ಕೊಡ್ತಾರೆ. ಅದು ನಿಮ್ಮ ಅಕ್ವೇರಿಯಂನ ಸೈಜ್ ತಕ್ಕಂಗೆ ಡೋಸೇಜ್ನ ನೀವು ಮಾಡ್ಬೋದು. ಇನ್ನು ಆನ್ಲೈನಲ್ಲಿ ಯಾವುದಾದ್ರು ಫೇಕ್ ಪ್ರಾಡಕ್ಟ್ಸು ಬರ್ತಾಯಿದೆ, ಪೌಡ್ರ್ ಥರ ಇರುತ್ತೆ. ಅದು ನೀವು ಹಾಕಿದ ತಕ್ಷಣ ಅಕ್ವೇರಿಯಂ ವಾಟರ್ ಕ್ರಿಸ್ಟಲ್ ಕ್ಲಿಯರ್ ಆಗೋಗುತ್ತೆ ಅಂತ ನಾನು ನೋಡಿದ್ದೀನಿ ಆ್ಯಡು. ನಮ್ಮ ಕಸ್ಟಮರ್ ಒಬ್ಬರು ಇದೇ ರೀತಿ ಅದನ್ನು ಆನ್ಲೈನಿಂದ ಪರ್ಚೇಸ್ ಮಾಡಿ ತೊಗೊಂಬಂದು ಆ ಪೌಡ್ರನ್ನ ಹಾಕಿ ಅರ್ಧ ಗಂಟೆಗೆ ಅವರು ಸುಮಾರು ವರ್ಷಗಳಿಂದ ಸಾಕಿರೋವಂಥ ಫಿಶಸ್ಸು ಅರ್ಧ ಗಂಟೆಯಲ್ಲಿ ಎಲ್ಲ ಡೆತ್ ಆಗೋಯ್ತು. ಸೊ ಅದಕ್ಕೆ ನೀವು ಯಾವುದೇ ರೀತಿ ಶಾರ್ಟ್ಕಟ್ ಇಲ್ಲ. ಏನೋ ನೀವು ಇದನ್ನು ಪೌಡ್ರ್ ಹಾಕ್ಬಿಟ್ರೆ ನಿಮಗೆ ವಾಟರ್ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಅಂತ ತೋರಿಸ್ತಾರೆ, ಅದೆಲ್ಲ ಖಂಡಿತ ಸುಳ್ಳು. ನಾವು ಅದನ್ನು ಕ್ಲೀನ್ ಮಾಡಿನೇ ಮತ್ತು ಇವಾಗ ನಾನು ತೋರಿಸಿರೋವಂಥ ಪ್ರಾಡಕ್ಟ್ಗಳನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಅಕ್ವೇರಿಯಂ ವಾಟ್ರ್ ಆಟೋಮೆಟಿಕ್ಕಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗೇ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಅಕ್ವೇರಿಯಂ ವಾಟರ್ನ ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.